ಹಾಯ್ ಫ್ರೆಂಡ್ಸ್, ಗಾನವಿ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋ ಮೊಳಕೆ ಕಟ್ಟುವ ವಿಧಾನ. ಈ 3 ಥರ ಕಾಳನ್ನು ಮೊಳಕೆ ಕಟ್ಟುವುದು ಹೇಗೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಕಾಳು ತುಂಬ ಈಸಿಯಾಗಿ ಮೊಳಕೆ ಕಟ್ಟೋದು ಹೇಗೆ ನೋಡೋಣ ಬನ್ನಿ. ನೋಡಿ, ಒಂದ್ಸಲ ಈ ತರ ಮೊಳಕೆ ಕಟ್ಟಿದ್ರೆ ಕಾಳು 1 ತಿಂಗಳವರೆಗೂ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ನಾವು ಬಳಸ್ಕೋಬಹುದು. ಯಾವಾಗ ಬೇಕೋ ಅವಾಗ ಬಳಸ್ಕೋಬಹುದು. ಈ ತರ ಮೊಳಕೆ ಕಟ್ಟಕ್ಕೆ 1-2 ದಿವಸ ಆಗುತ್ತೆ. ನಾವು ಈ ತರ ಮೊಳಕೆ ಕಟ್ಟಿ ಇಟ್ಕೊಂಡ್ರೆ 2 ಥರ 3 ಥರ ರೆಸಿಪಿಗಳು ಮಾಡ್ಕೊಬಹುದು. ಕಾಳು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈ ತರ ಮೊಳಕೆ ಕಟ್ಟಿರೋ ಕಾಳು ಬೇಯಿಸ್ಬಿಟ್ಟು ಮಕ್ಕಳಿಗೆ ಒಗ್ಗರಣೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ ಒಂದು 2 ಗ್ಲಾಸ್ ಅಷ್ಟು ಹುಳ್ಳಿಕಾಳು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸ್ ಅಷ್ಟು ಹುಳ್ಳಿಕಾಳು ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸ್ ಅಷ್ಟು ಹೆಸರು ಕಾಳು ಸೇರಿಸ್ಕೊತಾ ಇದ್ದೀನಿ. ಯಾವ ಗ್ಲಾಸಲ್ಲಿ ಹುಳ್ಳಿಕಾಳು ಹೆಸರು ಕಾಳು ತಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ನಾನು ಕಡಲೆಕಾಳು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸ್ ಅಷ್ಟು ಹುಳ್ಳಿಕಾಳು, 1 ಗ್ಲಾಸ್ ಅಷ್ಟು ಹೆಸರು ಕಾಳು, 1 ಗ್ಲಾಸ್ ಅಷ್ಟು ಕಡಲೆಕಾಳು ತಗೊಂಡಿದ್ದೀನಿ. 3 ಥರ ಕಾಳು ಸೇರಿಸ್ಕೊಂಡಿದ್ದೀನಿ. ಈ ಕಾಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕಾಳೆಲ್ಲ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡಿ ಸೇರಿಸ್ಕೊಳ್ಳಿ. ಎಷ್ಟೇ ಕ್ಲೀನ್ ಮಾಡಿದ್ರು ಜಾಲಿಸ್ಕೊಂಡು ನಾವು ಮಾಡ್ಕೊಬೇಕು. ಕಲ್ಲು ಇರುತ್ತೆ, ಕ್ಲೀನ್ ಮಾಡಿದಾಗ ಕಲ್ಲು ಮಣ್ಣು ಎಲ್ಲ ಹೋಗಿರಲ್ಲ. ನಾವು ಒಂದ್ಸಲ ಜಾಲಿಸ್ಕೊಂಡ್ಲೇಬೇಕು. ಈ ತರ ನೋಡಿ, ಕಾಳೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಇದಕ್ಕೆ ಒಂದು ಅರ್ಧದಷ್ಟು ನೀರು ಸೇರಿಸ್ಕೊಂಡು ಒಂದು 3-4 ಸಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಕಾಳು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ಮೊಳಕೆ ಕಾಳು ಎಷ್ಟು ದಿನ ಇಕ್ಕಿದ್ರು ಏನು ಸ್ಮೆಲ್ಲು ಬರಲ್ಲ. ಮೊಳಕೆ ಕಾಳು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಕ್ಕೋಬಹುದು. ಯಾವಾಗ ತೆಗೆದು ನೋಡಿದ್ರು ಮೊಳಕೆ ಕಾಳು ತುಂಬಾ ಫ್ರೆಶ್ ಆಗಿರುತ್ತೆ. ನಾವು 1 ತಿಂಗಳು ಇಟ್ಕೊಂಡು ಮಾಡ್ಕೋಬಹುದು. ನೋಡಿ, ಇವಾಗ ಕಾಳೆಲ್ಲ ವಾಶ್ ಮಾಡ್ಕೊಂಡಿದ್ದಾಯ್ತು. ಕಾಳಿಂದ ಸ್ವಲ್ಪ ಜಾಸ್ತಿನೇ ಇರಬೇಕು ನೀರು, ಇಷ್ಟು ನೀರು ಇರಬೇಕು. ಇದಕ್ಕೆ ತಟ್ಟೆ ಮುಚ್ಚಿ 8 ಅವರ್ ಬಿಡಬೇಕು. ನೋಡಿ, ಇವಾಗ 8 ಅವರ್ ಆಗಿದೆ. ಇವಾಗ ಕಾಳೆಲ್ಲ ಚೆನ್ನಾಗಿ ನೆಂದಿದೆ. ಕಾಳನ್ನ ಇವಾಗ ಒಂದ್ಸಲ 2-3 ಸಲ ಕಾಳು ತೊಳಿಬೇಕು. ಕಾಳು ನಾವು ನೆನೆಸ್ಬೇಕಾದ್ರೆ ಚೆನ್ನಾಗಿ ತೊಳಿಬೇಕು. ಇವಾಗೂ ಅಷ್ಟೇ ಚೆನ್ನಾಗಿ ತೊಳಿಬೇಕು. ನಾವು ಕಾಳು ನೆನೆಸ್ಬೇಕಾದ್ರೂ ಅಷ್ಟೇ 3-4 ಸಲ ಚೆನ್ನಾಗಿ ತೊಳಿಬೇಕು. ಇವಾಗೂ ಅಷ್ಟೇ ಕಾಳು ನೆಂದಿದ್ದಾದ್ಮೇಲೆ ಒಂದು 3-4 ಸಲ ಕಾಳು ತೊಳಿಬೇಕು. ನೋಡಿ, ಇವಾಗ ಕಾಳೆಲ್ಲ ಚೆನ್ನಾಗಿ ತೊಳೆದಾಗಿದೆ. ಕಾಳನ್ನ ಇವಾಗ ಜಾಲಿಸ್ಕೊಬೇಕು. ಕಾಳೆಲ್ಲ ಜಾಲಿಸೋದು ಹೇಗೆ ನೋಡೋಣ ಬನ್ನಿ. ಈ ತರ ಪಾತ್ರೆಯಲ್ಲಿ ಸ್ವಲ್ಪ ನೀರು ಕಡಿಮೆ ಮಾಡ್ಕೊಬೇಕು. ಕೈಯಲ್ಲಿ ನಾವು ಸ್ವಲ್ಪನೇ ಜಾಲಿಸ್ಕೊಂಡು ಈ ತರ ಸೋಸೋದ್ರಲ್ಲಿ ಹಾಕ್ಕೊಬೇಕು. ಸೊಪ್ಪು ಸೋಸೋದ್ರ ಇರುತ್ತಲ್ಲ ಅದ್ರಲ್ಲಿ ಹಾಕ್ಕೊಬೇಕು. ನಾವು ಈ ತರ ಜಾಲಿಸ್ಕೊಂಡು ಮಾಡೋದ್ರಿಂದ ಕಲ್ಲು ಮಣ್ಣು ಏನು ಇರಲ್ಲ, ಅಷ್ಟು ನೀಟಾಗಿರುತ್ತೆ ಕಾಳು. ಹುಳ್ಳಿಕಾಳಲ್ಲಿ ತುಂಬಾ ಕಲ್ಲು ಮಣ್ಣು ಇರುತ್ತೆ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ನೆನೆಸಿದಾಗ ತುಂಬಾ ಕಲ್ಲು ಮಣ್ಣು ಬರುತ್ತೆ. ಈ ತರ ಜಾಲಿಸ್ಕೊಂಡೇ ನಾವು ಮಾಡ್ಕೊಬೇಕು, ತುಂಬಾ ಒಳ್ಳೆಯದು. ಈ ಕಾಳನ್ನೆಲ್ಲ ಜಾಲಿಸ್ಕೊಳ್ಳೋದೇನು ಕಷ್ಟ ಇಲ್ಲ. ನೋಡಿ, ಈ ತರ ಸ್ವಲ್ಪನೇ ಕಾಳು ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ಪಾತ್ರೆ ಹಿಂಗ್ ಮಾಡ್ಕೊಂಡ್ರೆ ಕಾಳೆಲ್ಲ ಕೈಯಲ್ಲಿ ಬರುತ್ತೆ. ಸ್ವಲ್ಪನೇ ಎತ್ತಿ ನಾವು ಹಾಕೋಬಹುದು. ನೋಡಿ, ಈ ತರ ಮಾಡ್ಕೊಬೇಕು. ಆಗಿನ ಕಾಲದವರೆಲ್ಲ ಅಕ್ಕಿನೂ ಇದೇ ತರ ಜಾಲಿಸಿ ಮಾಡ್ಕೊಂತ ಇದ್ರು. ಕಲ್ಲೆಲ್ಲ ಇರುತ್ತೆ ಅಂತ ನಮ್ಮ ಅಜ್ಜಿ ಎಲ್ಲ ಇದೇ ತರ ಅಕ್ಕಿ ಜಾಲಿಸಿ ಅನ್ನ ಮಾಡ್ತಿದ್ರು. ನಾನು ಅಷ್ಟೇ ನಮ್ಮ ಅಜ್ಜಿ ನೋಡ್ಕೊಂಡೆ ಕಲ್ತ್ಕೊಂಡಿದ್ದು ಈ ತರ ಜಾಲಿಸೋದು. ನಾನು ಅವಾಗಿಂದ ಇದೇ ತರ ಜಾಲಿಸಿ ಮಾಡೋದು. ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ಮೊಳಕೆ ಕಟ್ಟಿರೋ ರೆಸಿಪಿ ಒಂದು 3-4 ಥರ ಇದೆ. ನೀವು ನೋಡ್ಬಿಟ್ಟು ಈ ತರ ಕಾಳು ಮೊಳಕೆ ಕಟ್ಟಿ ಮಾಡ್ಕೋಬಹುದು. ಈ ವಿಡಿಯೋ ಎಂಡರ್ಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ. ನಿಮಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ. ಯಾವ ರೆಸಿಪಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಈ ತರ ಸ್ವಲ್ಪನೇ ಜಾಲಿಸಿ ನಾವು ಒಂದು ಬೌಲ್ಗೆ ಸೇರಿಸ್ಕೊಬೇಕು. ನಾನಿಲ್ಲಿ ಸೊಪ್ಪು ಸೋಸೋದೈತಲ್ಲ ಅದರಲ್ಲೇ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು ತಟ್ಟೆ ಮುಚ್ಚಿಕ್ಕಿದ್ರೆ ಕಾಳು ಮೊಳಕೆ ಕಟ್ಕೋಬಹುದು ಈಸಿಯಾಗಿ. ಅವಾಗೆಲ್ಲ ಬಟ್ಟೆಲಿ ಕಟ್ತಿದ್ರು. ಈ ತರ ಮಾಡ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ. ಕಾಳನ್ನೇನು ಬಟ್ಟೆಲಿ ಹಾಕಿ ಕಟ್ಟೋದೇನು ಬೇಕಾಗಿಲ್ಲ. ಈ ತರ ಸೊಪ್ಪು ಸೋಸೋದ್ರಲ್ಲಿ ನಾವು ಕಾಳು ಹಾಕೊಂಡು ಮೊಳಕೆ ಕಟ್ಕೋಬಹುದು. ಒಂದು ಅರ್ಧ ಗಂಟೆ ಆದ್ರೆ ಸಾಕು, ಇಷ್ಟು ಕಾಳನ್ನ ಜಾಲಿಸ್ಕೋಬಹುದು. 1 ತಿಂಗಳಷ್ಟು ನಮಗೆ ಕಾಳು ಆಗುತ್ತೆ. ಈ ತರ ಕಾಳು ಒಂದ್ಸಲ ಮೊಳಕೆ ಕಟ್ಟಿ ನಾವು ರೆಡಿ ಮಾಡ್ಕೊಂಡ್ರೆ. ನಿಮ್ಗೇನಾದ್ರೂ ಕಾಳು ಜಾಲ್ಸಕ್ ಬರಲ್ಲ ಅಂದ್ರೆ ಈ ತರ ಟ್ರೈ ಮಾಡಿ ಒಂದ್ಸಲ. ನಾನು ಒಂದೇ ಸಲ ಜಾಲಿಸಿ ಈ ತರ ಇಕ್ಕೋತೀನಿ. ನಿಮ್ಗೆ 2 ಸಲ ಜಾಲಿಸ್ಕೊಳ್ಳಿ, ಅಷ್ಟು ಭಯ ಆದ್ರೆ. ಅವಾಗ ಕಲ್ಲು ಮಣ್ಣು ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ನಿಮ್ಗೆ ಸಪ್ರೇಟ್ ಹೆಸರು ಕಾಳೆ ಬೇಕು ಅಂದ್ರೆ ಅದನ್ನು ಇದೇ ತರ ಮೊಳಕೆ ಕಟ್ಕೋಬಹುದು. ಅದೇ ಜಾಸ್ತಿ ಕಲ್ಲಿರಲ್ಲ. ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ನೆನೆಸ್ಬಿಟ್ಟು ಸೊಪ್ಪು ಸೋಸೋದ್ರಲ್ಲಿ ಸೇರಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿಕ್ಕಿದ್ರೆ 1 ದಿವಸದಲ್ಲಿ ಮೊಳಕೆ ಬರುತ್ತೆ. ಅದೇನು ಕಾಳು ಜಾಲ್ಸಂಗಿರಲ್ಲ. ಹುಳ್ಳಿಕಾಳು ಹಾಕೋದ್ರಿಂದ ನಾವು ಜಾಲಿಸ್ಕೊಬೇಕು. ಯಾಕಂದ್ರೆ ಹುಳ್ಳಿಕಾಳಲ್ಲಿ ಕಲ್ಲು ಇರುತ್ತೆ, ಅದಕ್ಕೆ ನಾವು ಜಾಲಿಸ್ಕೊಂಡೇ ಮಾಡ್ಕೊಬೇಕು. ಈ ಲಾಸ್ಟ್ ಅಲ್ಲಿ ಕಲ್ಲು ಬರುತ್ತೆ.
ಕಾಳೆಲ್ಲ ಚೆನ್ನಾಗಿ ನೆಂದಿರುತ್ತಲ್ಲ, ಈ ಥರ ನಾವು ಜಾಲ್ಸೋದ್ರಿಂದ ಕಲ್ಲೆಲ್ಲ ಫುಲ್ಲು ಲಾಸ್ಟಲ್ಲಿ ಕಲ್ಲಿರುತ್ತೆ ನೋಡಿ. ಈ ಥರ ಕಾಳೆಲ್ಲ ಸ್ವಲ್ಪ ಕಡಿಮೆ ಆಯ್ತಿದ್ದಂಗೆ ನೀರು ಕಡಿಮೆ ಮಾಡ್ಕೋಬೇಕು. ಆವಾಗ ಈ ಥರ ಕಾಳೆಲ್ಲ ಈಸಿಯಾಗಿ ಕೈಯಾಗಿ ಬರುತ್ತೆ. ನಮಗೆ ಮೊಳಕೆ ಕಟ್ಟಿರೋ ಕಾಳು ರೆಡಿನೂ ಸಿಗುತ್ತೆ, ಬರೀ ಹುಳ್ಳಿ ಕಾಳು ಇರುತ್ತೆ, ಈ ಥರ ಮಿಕ್ಸ್ ಎಲ್ಲ ಇರಲ್ಲ. ಅದರಲ್ಲೂ ಕಲ್ಲಿರುತ್ತೆ, ಜಾಲ್ಸ್ಕೊಂಡೇ ಮಾಡ್ಕೊಬೇಕು. ಒಂದು ಚಿಕ್ಕ ಗ್ಲಾಸ್ ಅಷ್ಟು ಕೊಡ್ತಾರೆ, ಒಂದು ಪಾವು ಅಂತ. ಒಂದು ಟೈಮ್ಗೂ ಆಗಲ್ಲ, ಅದು ಅಷ್ಟು ಕಡಿಮೆ ಇರುತ್ತೆ ಕಾಳು. ನಾವು ಅದೇ ಬದಲು ಈ ಥರ ಹುಳ್ಳಿ ಕಾಳು, ಹೆಸರು ಕಾಳು, ಕಡಲೆಕಾಳು ಎಲ್ಲ ಮನೇಲೇ ನಾವು ಮೊಳಕೆ ಕಟ್ಕೋಬೋದು ನೋಡಿ. ಇವಾಗ ಕಾಳೆಲ್ಲ ಪೂರ್ತಿಯಾಗಿ ಜಾಲ್ಸ್ಕೊಂಡಿದ್ದಾಯ್ತು. ಇವಾಗ ಲಾಸ್ಟಲ್ಲಿ ನಾವು ನಿಧಾನಕ್ಕೆ ಸ್ವಲ್ಪ ಜಾಲ್ಸ್ಕೊಬೇಕು. ಈ ಲಾಸ್ಟಲ್ಲೇ ಕಲ್ಲಿರೋದು ನೋಡಿ. ಸ್ವಲ್ಪ ಜಾಲಿಸ್ಕೊಂಡು ಈ ಥರ ಒಂದ್ಸಲ ಚೆಕ್ ಮಾಡಿ ಸೇರಿಸ್ಕೊಳ್ಳಿ. ಮಿಸ್ ಆಗಿ ಒಂದೊಂದು ಕಲ್ಲು ಬಂದ್ಬಿಡುತ್ತೆ, ಸ್ವಲ್ಪ ಚೆಕ್ ಮಾಡಿ ಸೇರಿಸ್ಕೊಬೇಕು ನೋಡಿ. ಇವಾಗ ಇರೋ ಸ್ವಲ್ಪ ಕಾಳನ್ನ ನಾನು ಒಂದು ಚಿಕ್ಕ ಪಾತ್ರೆಗೆ ಸೇರಿಸಿ ಎಷ್ಟು ಕಲ್ಲು ಮಣ್ಣು ಇದೆ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಕಾಳನ್ನ ಪಾತ್ರೆಗೆ ಸೇರಿಸ್ಕೊಂಡಿದ್ದಾಯ್ತು. ಇವಾಗ ಮಣ್ಣು ನೋಡಿ ಎಷ್ಟು ಕಾಣಿಸ್ತಾ ಇದೆ ಅಂತ. ಇದು ಪೂರ್ತಿ ಮಣ್ಣೆ ಇದೆಲ್ಲ ನೋಡಿ, ಇಷ್ಟು ಮಣ್ಣಿರುತ್ತೆ. ಇದ್ರಲ್ಲೂ ಕಾಳಲ್ಲೂ ಇನ್ನ ಕಲ್ಲಿರುತ್ತೆ. ನಾನು ಒಂದು ತಟ್ಟೆಗೆ ಹಾಕಿ ತೋರಿಸ್ತೀನಿ ನೋಡಿ. ಕಾಳೆಲ್ಲ ನಾನು ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಾಳು ಇದ್ದಂಗೆ ನೀವು ಸ್ಟಾಪ್ ಮಾಡಿಬಿಡಿ ಜಾಲ್ಸೋದು. ಈ ಥರ ಒಂದು ತಟ್ಟೆಗೆ ಸೇರಿಸ್ಕೊಂಡು ಚೆಕ್ ಮಾಡಿ ಎಷ್ಟು ಕಲ್ಲು ಬಂದಿರುತ್ತೆ ಅಂತ ನೋಡಿ. ಈ ಪಾತ್ರೆಯಲ್ಲಿ ಇರೋದೆಲ್ಲ ಫುಲ್ಲು ಕಲ್ಲು ನೋಡಿ, ಎಷ್ಟು ಕಲ್ಲಿದೆ, ಕಲ್ಲು ಮಣ್ಣು ಇರುತ್ತೆ. ಅದಕ್ಕೆ ನಾವು ಕಾಳನ್ನ ಜಾಲ್ಸ್ಕೊಂಡು ಮಾಡ್ಕೋಬೇಕು. ಇಷ್ಟು ಕಲ್ಲು ಇದೆಲ್ಲ ನೋಡಿ, ಕಾಣಿಸ್ತಾ ಇದೆ ಅನ್ಕೋತೀನಿ. ಒಂದೊಂದು ಕಾಳು ಇದೆ ಅಷ್ಟೇ, ಇದೆಲ್ಲ ಕಲ್ಲು. ಇದನ್ನ ನಾವು ಬಿಸಾಕ್ಬಿಟ್ಟು ತಟ್ಟೆಲಿ ಇರೋದನ್ನ ಬೇಕಾದ್ರೆ ನಿಮಗೆ ಟೈಮ್ ಇದ್ರೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಸಾಕ್ಬಿಡಿ ನೋಡಿ. ತಟ್ಟೆಯಲ್ಲಿ ಇಷ್ಟು ಕಾಳಿದೆ, ಒಂದು 2 ಸ್ಪೂನ್ ಅಷ್ಟಿದೆ ಕಾಳು. ನಾನೇನು ಇದು ಕ್ಲೀನ್ ಮಾಡ್ಕೊಳ್ಳಲ್ಲ, ಬಿಸಾಕ್ಬಿಡ್ತೀನಿ. ಇದ್ರಲ್ಲಿ ಜಾಸ್ತಿ ಕಲ್ಲು ಮಣ್ಣು ಎಲ್ಲ ಇರುತ್ತೆ. ನೀವು ಇಷ್ಟು ಕಾಳು ವೇಸ್ಟ್ ಮಾಡೋದು ಬೇಡ ಅನ್ಕೊಂಡ್ರೆ ಒಂದೊಂದೇ ಕಾಳಾಗಿ ಆರಿಸ್ಕೊಳ್ಳಿ. ಇವಾಗ ಕಾಳು ಜಾಲ್ಸಿ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಆಗಿರೋ ಕಾಳನ್ನ ಈ ತರ ಒಂದು ಪಾತ್ರೆ ಮೇಲೆ ಇಕ್ಕೋಬೇಕು. ನೀರೇನ ಇದ್ರೆ ಫುಲ್ಲು ಎಲ್ಲ ಸೋದಿಸ್ಕೊಳ್ಳುತ್ತೆ. ಈ ತರ ಒಂದು ತಟ್ಟೆ ಮುಚ್ಚಿ ಒಂದಿನ ಬಿಡಬೇಕು. ನಾನು ಈ ತಟ್ಟೆನ ಉಲ್ಟಾ ಮುಚ್ಚಿ ಇಡ್ತೀನಿ, ಗಾಳಿ ಆಡಲ್ಲ. ಹಾಗೆ ಮುಚ್ಚಿದ್ರೆ ಸ್ವಲ್ಪ ಓಪನ್ ಇರುತ್ತೆ ನೋಡಿ. ಇವಾಗ ಒಂದು ದಿನ ಆದ್ಮೇಲೆ ಓಪನ್ ಮಾಡಿ ನೋಡಬೇಕು, ಇಷ್ಟು ಚೆನ್ನಾಗಿ ಮೊಳಕೆ ಬಂದಿರುತ್ತೆ ನೋಡಿ. ಎಷ್ಟು ಸೂಪರ್ ಆಗಿ ಬಂದಿದೆ ಅಲ್ವಾ ಮೊಳಕೆ. ನಿಮ್ಗೆ ಇನ್ನ ಸ್ವಲ್ಪ ಕಡಿಮೆ ಮೊಳಕೆ ಬರಬೇಕು ಅನ್ಸಿದ್ರೆ 1 ಅವರ್ ಬೇಗನೆ ಓಪನ್ ಮಾಡ್ಬಿಡಿ. ಬೇಸಿಗೆ ಕಾಲದಲ್ಲಾದರೆ ಒಂದು 8 ಅವರ್ಗೆಲ್ಲ ಮೊಳಕೆ ಬಂದ್ಬಿಡುತ್ತೆ. ನಾವು ಮಳೆಗಾಲದಲ್ಲಾದರೆ ಒಂದು 10 ಅವರ್ 11 ಅವರ್ ಆಗಬೇಕು, ಸ್ವಲ್ಪ ಲೇಟ್ ಆಗುತ್ತೆ ಮೊಳಕೆ ಬರೋದು ನೋಡಿ. ಎಷ್ಟು ಈಸಿಯಾಗಿ ಮೊಳಕೆ ಕಟ್ಕೋಬೋದು ಮನೇಲಿ ಅಂತ. ನಾವೇನು ಬಟ್ಟೆಲಿ ಕಟ್ಟಂಗಿಲ್ಲ. ಇದೇ ಥರ ಒಂದು ಸೊಪ್ಪು ಸೋಸೋದ್ರಲ್ಲಿ ಹಾಕ್ಕೊಬಿಟ್ರೆ ಒಂದು ದಿನ ಬಿಟ್ಟರೆ ಸಾಕು, ಇಷ್ಟು ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಈ ಥರ ಪಾತ್ರೆ ಮೇಲೆ ಇಕ್ಕೋಬೇಕು. ನೀರೇನ ಇದ್ದರೆ ಅದರಲ್ಲೇ ಸೋದಿಸ್ಕೊಳ್ಳುತ್ತೆ. ಆವಾಗ ಫುಲ್ಲು ಡ್ರೈ ಆಗಿರುತ್ತೆ, ಕಾಳು ಬೇಗ ಮೊಳಕೆ ಬರುತ್ತೆ. ಬನ್ನಿ ಇವಾಗ ಈ ಕಾಳನ್ನೆಲ್ಲ ಒಂದು ಬೋಲ್ಗೆ ಸೇರಿಸ್ಕೊಳ್ಳೋಣ ನೋಡಿ. ಎಷ್ಟು ಕಾಳಾಗಿದೆ ಅಂದರೆ ಈ ಬೋಲ್ ತುಂಬ ಕಾಳಾಗಿರುತ್ತೆ. ನಾವು ಹುಳ್ಳಿ ಕಾಳು ಮಾತ್ರ 2 ಗ್ಲಾಸ್ ಹಾಕ್ಕೊಂಡಿದ್ದೀವಿ, ಇನ್ನೆಲ್ಲ ಒಂದೊಂದು ಗ್ಲಾಸ್ ಹಾಕ್ಕೊಂಡಿದ್ದೀವಿ. ಹೆಸರು ಕಾಳು 1 ಗ್ಲಾಸು, ಕಡಲೆಕಾಳು 1 ಗ್ಲಾಸ್ ಸೇರಿಸ್ಕೊಂಡಿದ್ದೀವಿ. ಇಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ. ಎಷ್ಟು ಕಾಳಾಗಿರುತ್ತೆ, 1 ತಿಂಗಳು ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಿಮ್ಗೇನಾದರೂ ಜಾಸ್ತಿ ಮೊಳಕೆ ಕಾಳು ಬೇಡ ಅನ್ಸಿದ್ರೆ 1 ಗ್ಲಾಸ್ ಅಷ್ಟು ಹುಳ್ಳಿ ಕಾಳು ತಗೊಳ್ಳಿ, ಅರ್ಧ ಗ್ಲಾಸ್ ಅಷ್ಟು ಹೆಸರು ಕಾಳು, ಒಂದು ಅರ್ಧ ಗ್ಲಾಸ್ ಅಷ್ಟು ಕಡಲೆಕಾಳು ತಗೊಳ್ಳಿ. ಇದೇ ಥರ ನೆನೆಸ್ಬಿಟ್ಟು ಜಾಲಿಸಿ ನೀವು ಇದೇ ಥರ ಮೊಳಕೆ ಕಟ್ಕೋಬೋದು ನೋಡಿ. ಎಲ್ಲ ಒಂದು ಬೋಲ್ಗೆ ಸೇರಿಸ್ಕೊಂಡಿದ್ದಾಯ್ತು. ಇದೇ ಗ್ಲಾಸಲ್ಲಿ ಎಲ್ಲ ಅಳತೆಗೆ ತಗೊಂಡಿರೋದು. ಅಂಗಡಿಲೂ ಅಷ್ಟೇ, ನಮಗೆ ಆಚೆ ತಗೋತೀವಲ್ಲ ಈ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಕೊಡ್ತಾರೆ, 1 ಪಾವು ಅಂತ. ಅಷ್ಟು ಬರೋದು ಕಾಳು. ನಾವು ಮನೇಲೆ ಕಟ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು, ಮಿಕ್ಕಿರೋದು ಫ್ರಿಜ್ಜಲ್ಲಿ ಇಕ್ಕೋಬೋದು ನೋಡಿ. ಈ ಥರ ನೀವು ಮೊಳಕೆ ಕಟ್ಟಿರೋ ಕಾಳು ರೆಡಿ ಇದ್ದರೆ ಯಾವಾಗ ಬೇಕಾದ್ರೂ ನೀವು ಸಾಂಬಾರು ಮಾಡ್ಕೊಳ್ಬೋದು, ಬಸ್ಸಾರು ಮಾಡ್ಕೋಬೋದು, ಬೇರೆ ಬೇರೆ ಥರ ರೆಸಿಪಿಗಳು ಮಾಡ್ಕೊಬೋದು ನೀವು ನೋಡಿ. ಮೊಳಕೆ ಕಟ್ಟಿರೋ ಕಾಳು ಎಷ್ಟು ಫ್ರೆಶ್ ಆಗಿದೆ, ಒಂದು ಸ್ವಲ್ಪನೂ ತ್ಯಾವ್ದ ಅಂಶ ಇಲ್ಲ, ಫುಲ್ಲು ಡ್ರೈ ಆಗಿದೆ. ಈ ಥರ ಇರಬೇಕು ಕಾಳು, ಎಷ್ಟು ದಿನ ಇಕ್ಕಿದ್ರೂ ಏನೂ ಆಗಲ್ಲ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ನೀವು ಒಳ್ಳೆ ವಿಡಿಯೋಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.